TMR ಅಂದ್ರೆ ಏನಿಲ್ಲ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಅಂದ್ಬಿಟ್ಟು ಅಂತ. ಅಂದ್ರೆ ನಾವು ಹಸುವಿಗೆ ಏನೇನು ಕೊಡ್ತೀವೋ ಎಲ್ಲದನ್ನು ಸೇರಿಸ್ಕೊಡೋದಕ್ಕೆ TMR ಅಂತ ಹೇಳೋದು. ಆಯ್ತಾ? ಇವಾಗ ನೋಡಿ, ಇಲ್ಲಿ ಇವಾಗ ರಸಮೇವನ್ನ ಹಾಕೊಂಡಿದ್ದಾರೆ. ಸೊ ಈ ರಸಮೇವನ ಮೇಲೆ ಏನ್ ಮಾಡ್ತಾರೆ, ತಿಂಡಿ ಮಿಶ್ರಣ ಏನಿರುತ್ತೆ ಅದನ್ನ ಹಾಕ್ತಾರೆ. ಆಮೇಲೆ ಮತ್ತೆ ಈಗ ಹಸಿ ಹುಲ್ಲಿದ್ರೆ ಹಾಕ್ಬೋದು, ಇಲ್ಲಾಂದ್ರೆ ರಸಮೇವನೆ ಕೂಡ ಇದಾಗುತ್ತೆ. ಆಮೇಲೆ ಮತ್ತೆ ಈ ಒಣಹುಲ್ಲು ಅಥವಾ ಆಮೇಲೆ ಇದನ್ನ ಏನೋ ಖನಿಜ ಮಿಶ್ರಣ, ಉಪ್ಪು, ಬೆಲ್ಲ ಏನೇನಿದೆ ಎಲ್ಲದನ್ನು ಕೂಡ ಮಿಶ್ರಣ ಮಾಡಿ ಅದನ್ನ ಒಂದೇ ಸತಿ ಕೊಡೋದಕ್ಕೆ TMR ಅಂತಾರೆ ಅಷ್ಟೇನೆ. TMR ಅಂತ ಅದೇನು ಸಪರೇಟ್ ಬೇರೆ ಫುಡ್ ಏನಲ್ಲ ಅದು. ಸೊ ನಾವೇನ್ ಒಂದು ದಿವಸದಲ್ಲಿ ಏನೇನು ಆಹಾರ ಕೊಡ್ತೀವಿ ಹಸುಗಳಿಗೆ ಅದನ್ನ ಎಲ್ಲದನ್ನು ಒಂದೇ ಸತಿ ಸೇರಿಸಿ ಕೊಡೋದಕ್ಕೆ TMR ಸಂಪೂರ್ಣ ಮಿಶ್ರಿತ ಆಹಾರ ಅಂತ ಕರೀತಾರೆ. ಸೊ ಎಷ್ಟೆಷ್ಟು ಹಾಕ್ಬೇಕು ಅಳತೆ, ಅದನ್ನ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂತಂದ್ರೆ ಅದಕ್ಕೆ ನಾವಂತರ ಒಂದು ಫಾರ್ಮುಲಾ ಇರುತ್ತೆ, ಒಂದು ಚಾರ್ಟ್ ಇರುತ್ತೆ. ಒಂದು ಉದಾಹರಣೆಗೆ 25 ಲೀಟರ್ ಹಸು ಹಾಲು ಕೊಡುತ್ತೆ ಒಂದು ದಿವಸಕ್ಕೆ ಅಂತಂದ್ರೆ ಅದಕ್ಕೆ ನಾವು 20 kg ರಸಮೇವನ್ನ ಹಾಕೋಬೇಕು, 5 ರಿಂದ 8 kg ಅಷ್ಟು ಹಸಿಮೇವು ಹಾಕೋಬೇಕು, 3 kg ಅಷ್ಟು ಒಣಹುಲ್ಲು ಹಾಕೋಬೇಕು, 3.5 kg ಅಷ್ಟು ಹಿಂಡಿ ಹಾಕೋಬೇಕು, 4 kg ಅಷ್ಟು ಮೆಕ್ಕೆಜೋಳ ನುಚ್ಚು ಹಾಕಬೇಕು, ಆಮೇಲೆ ಒಂದು 100 ಗ್ರಾಮ್ನಷ್ಟು ಖನಿಜ ಮಿಶ್ರಣ ಹಾಕಬೇಕು, ಒಂದು 50 ಗ್ರಾಮ್ ಸೋಡಾ ಹಾಕಬೇಕು, 100 ಗ್ರಾಮ್ ಉಪ್ಪು ಹಾಕಬೇಕು, 100 ಗ್ರಾಮ್ ಬೆಲ್ಲ ಹಾಕಬೇಕು. ಇದಿಷ್ಟನ್ನು ಮಿಶ್ರಣ ಮಾಡಿ ಹಸುಗಳಿಗೆ ಕೊಡ್ತಕ್ಕಂಥದ್ದೇ TMR ಅಂತ ಹೇಳ್ತಾರೆ. ಅಂದ್ರೆ ಒಂದ್ಸರಿ ಕೊಟ್ಬಿಟ್ರೆ ಮುಗಿದೋಯ್ತು. ಇದನ್ನ ಆಹಾರ ತಯಾರು ಮಾಡಿ ಅದ್ರ ಮುಂದೆ ಹಾಕ್ಬಿಟ್ರೆ ಇವತ್ತು ಬೆಳಿಗ್ಗೆ 9 ಗಂಟೆಗೆ ನೀವು ಅದಕ್ಕೆ ಆಹಾರ ಕೊಟ್ರೆ ನಾಳೆ 9 ಗಂಟೆ ತನಕ ಅದಕ್ಕೆ ಮತ್ತೆ ಬೂಸ ಇಡಬೇಕು, ಮೇವು ಹಾಕಬೇಕು ಅನ್ನೋ ಪ್ರಶ್ನೆ ಇಲ್ಲ. ಅದು ಯಾವಾಗ ಬೇಕಾದ್ರೂ ಅದು ತಿನ್ಕೊಳ್ಳುತ್ತೆ ಅಷ್ಟೇನೆ. ಈಗ ಇಲ್ಲಿ ಮಿಶ್ರಣ ಮಾಡ್ತಾ ಇದ್ದಾರೆ. ಹೌದು, ಇವಾಗ ಇಲ್ಲಿರ್ತಕ್ಕಂಥ ಎಲ್ಲ ಹಸುಗಳು ಕೂಡ ನಾವು ಮಿಶ್ರಣ ಮಾಡ್ತಾ ಇದೀವಿ. ಬಟ್ ಸರ್, ಈಗ ಈ ರಸಮೇವನ್ನ ತಯಾರು ಮಾಡ್ತಾರಲ್ಲ, ರಸಮೇವ್ ತಯಾರು ಮಾಡ್ಬೇಕಾದ್ರೆ ಈಗ ನೀವು ಸೈಲೇಜ್ ಬ್ಯಾಗ್ ತರ ತಯಾರು ಮಾಡಿರ್ತಾರೆ ರಸಮೇವನ್ನ, ನೀವು ಇಲ್ಲಿ ಓಪನ್ ಆಗಿ ಮಾಡಿರ್ತೀರಿ ಈ ತರ. ಈ ಬ್ಯಾಗ್ ಅಲ್ಲಿ ನಮಗೆ ಮ್ಯಾಕ್ಸಿಮಮ್ ಕನಿಷ್ಠ ಅಂದ್ರೂ ಕೂಡ 5 ಟನ್ ಮಾತ್ರ ಮಾಡಬಹುದು. ಬ್ಯಾಗಲ್ಲೂ ಯಾವಾಗ ಸಣ್ಣ ಪ್ರಮಾಣದಲ್ಲಿ 2 ಹಸು 3 ಹಸು 4 ಹಸು ಇರುತ್ತೆ, ಅವ್ರು ಬೇಕಾದ್ರೆ ಬ್ಯಾಗನ್ನು ಉಪಯೋಗಿಸ್ಕೊಂಡು ಸೇಲೇಜನ್ನು ಮಾಡ್ಕೋಬಹುದು. ಬಟ್ ಜಾಸ್ತಿ ಹಸುಗಳಿದ್ದಾಗ ನಮಗೆ ಬ್ಯಾಗಲ್ಲಿ ನಮಗೆ ಸಾಕಾಗೋದಿಲ್ಲ. ರಸಮೇವನ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ರಸಮೇವ್ ಏನೂ ಇಲ್ಲ, ಇದು ಹಸಿ ಮೇವನ್ನು ಸಂಸ್ಕರಣೆ ಮಾಡಿರೋದು ಅಷ್ಟೇನೆ. ಹಸಿ ಮೇವನ್ನ ಕತ್ತರಿಸಿ ಅದನ್ನ ನಾವು 45 ದಿವಸ ನಿರ್ವಾತ ಪ್ರದೇಶದಲ್ಲಿ ಇಡ್ತೀವಿ. ಹಸಿಮೇವು ಮಾತ್ರ. ಆಮೇಲೆ ಇಲ್ಲ, ಆಮೇಲೆ ಇದಕ್ಕೆ ಯಾವುದೇ ರೀತಿಯಾದ ದ್ವಿದಳ ಧಾನ್ಯದ ಮೇವನ್ನ ಹಾಕಂಗಿಲ್ಲ, ಬರೀ ಏಕದಳ ಮೇವದಲ್ಲಿ ಮಾತ್ರ ನಾವು ರಸಮೇವು ಮಾಡೋದು. ಸೊ ಇದನ್ನ ರಸಮೇವು ಮಾಡೋದು ಹೇಗಪ್ಪ ಅಂತಂತಂದ್ರೆ, ಮೇವನ್ನ 2 ರಿಂದ 3 ಸೆಂಟಿಮೀಟರ್ ಉದ್ದಕ್ಕೆ ನಾವು ಕಟ್ ಮಾಡಿ ಈ ತರ ಬಂಕರ್ಗಳಲ್ಲಿ ಅದನ್ನ ಹಾಕ್ತಿವಿ. ಚೆನ್ನಾಗಿ ತುಳಿದು ಅಂದ್ರೆ ಅದಕ್ಕೆ ಒತ್ತಡವನ್ನ ಹೇರಿ ಗಾಳಿಯನ್ನ ಆಚೆ ತೆಗೆದು ಟಾರ್ಪಾಲ್ನ ತೆಳಗಡೆಯಿಂದಲೇ ತಗೊಂಡ್ಬಂದು ಅದನ್ನ ಕ್ಲೋಸ್ ಮಾಡಿರ್ತೀವಿ. ಆ ತರ ಮಾಡಿ ನೀವು 45 ದಿವಸ ಬಿಟ್ರೆ ಅದು ಚೆನ್ನಾಗಿ ಕಳಿಯುತ್ತೆ. ಅಂದ್ರೆ ಅದು ಹತ್ರ ಹೋದಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಬೇಲ್ದಣ್ಣಿನ ವಾಸನೆ, ಬೆಲವತ್ತೆ ಹಣ್ಣು ಅಂತಾರಲ್ಲ ಅದ್ರ ವಾಸನೆ ಬರುತ್ತೆ. ಆಯ್ತಾ? ಸೊ ಇದು ಉತ್ಕೃಷ್ಟವಾದ ರಸಮೇವು ಅಂತ. ಸೊ 45 ದಿವಸ ನಂತರ ಅದನ್ನು ಓಪನ್ ಮಾಡ್ತೀವಿ. ಓಪನ್ ಮಾಡಿದ್ಮೇಲೆ 30 ದಿವಸದ ಒಳಗಡೆ ಅದನ್ನು ಉಪಯೋಗಿಸ್ಬಿಡ್ಬೇಕು. ಓಪನ್ ಆದ್ಮೇಲೆ ಅಕಸ್ಮಾತ್ ನೀವು ಓಪನ್ ಮಾಡಿಲ್ಲ ಅಂತಂದ್ರೆ 1 ವರ್ಷ ತನಕ ಕಾಪಾಡ್ಕೋಬಹುದು. ಸೊ ಈ ತರ ಮಾಡಿ ನಾವು ಮೇವಿನ ಒಂದು ಭದ್ರತೆಯನ್ನು ನಾವು ಕಾಪಾಡ್ಕೊಂಡಿದ್ದೆ ಆಯ್ತು ಅಂದ್ರೆ ವರ್ಷ ಪೂರ್ತಿ ಒಂದೇ ತರದ ಆಹಾರವನ್ನು ಹಸುಗಳಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಬೇಸಿಗೆನಲ್ಲೂ ಇದೇ ಆಹಾರ ಕೊಡಬಹುದು, ಮಳೆಗಾಲದಲ್ಲಿ ಇದೇ ಆಹಾರ ಕೊಡಬಹುದು, ಚಳಿಗಾಲದಲ್ಲಿ ಇದೇ ಆಹಾರ ಕೊಡಬಹುದು. ವರ್ಷ ಪೂರ್ತಿ ಒಂದೇ ತರ ಆಹಾರ ಕೊಟ್ಟಾಗ ಹಸುಗಳ ಆರೋಗ್ಯದಲ್ಲಿ ಯಾವುದೇ ರೀತಿಯ ವ್ಯತ್ಯಾಸ ಆಗಲ್ಲ. ನೀವು ಆಹಾರವನ್ನು ಅಗಲೆಲ್ಲ ಬದಲಾವಣೆ ಮಾಡ್ತಾ ಇದ್ರೆ ಅದರಲ್ಲಿ ಇರ್ತಕ್ಕಂಥ ಮೈಕ್ರೋಬ್ಸ್ ಕೂಡ ಬದಲಾವಣೆ ಆಗ್ತಾ ಇರುತ್ತೆ, ಹೊಟ್ಟೆಲಿ ಇರ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳು ಕೂಡ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಅವಾಗ ಅದರ ಆಹಾರದಲ್ಲಿ ಏರುಪೇರು ಆಗೋದಕ್ಕೆ ಶುರುವಾಗುತ್ತೆ. ಸೊ ಒಂದೇ ಥರದ ಆಹಾರ ಕೊಟ್ಟರೆ ಹಸುಗಳ ಆರೋಗ್ಯ ಸ್ಥಿರವಾಗೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ರಸಮೇವನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಯಾಕೆಂದ್ರೆ ಮಳೆಗಾಲದಲ್ಲಿ ಮಾತ್ರ ನಮ್ಗೆ ಹಸಿಮೇವು ಸಿಗುತ್ತೆ, ಬೇಸಿಗೆನಲ್ಲಿ ಹಸಿಮೇವು ಸಿಗಲ್ಲ, ಚಳಿಗಾಲದಲ್ಲಿ ಅದು ಹಸಿಮೇವು ಸಿಗೋದಿಲ್ಲ, ಸ್ವಲ್ಪ ಕೊರತೆ ಆಗುತ್ತೆ. ಅವಾಗ ಏನು ಮಾಡ್ತೀವಿ, ಒಣಗಿರತಕ್ಕಂಥ ಹುಲ್ಲನ್ನ ನಾವು ಜಾಸ್ತಿ ಕೊಟ್ಬಿಡ್ತೀವಿ. ಆ ಒಣ ಹುಲ್ಲು ತಿಂದಾಗ ಏನಾಗುತ್ತೆ, ತಿರ್ಗಾ ಮತ್ತೆ ಸೂಕ್ಷ್ಮಾಣುಗಳು ವ್ಯತ್ಯಾಸಗಳಾಗ್ತವೆ ಹೊಟ್ಟೆ ಒಳಗಡೆ. ಸೊ ರಸಸಾರ ವ್ಯತ್ಯಾಸ ಆಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಅದಕ್ಕೆ ವರ್ಷ ಪೂರ್ತಿ ಒಂದೇ ಥರದ ಆಹಾರ ಕೊಡಬೇಕು ಅಂದ್ರೆ ರಸಮೇವು ಮಾಡ್ಕೊಂಡಿದ್ರೆ ಮಾತ್ರ ಸಾಧ್ಯ. ರಸಮೇವು ಮಾಡ್ಕೊಂಡು TMR ಮಾಡಿದ್ರೆ ಒಂದೇ ಥರದ ಆಹಾರವನ್ನು ಕೊಡ್ಬೋದು. ಈಗ ನೀವು ಇದ್ರ ಹಸುಗಳ ಆಹಾರದ ಬಗ್ಗೆ ಆಯ್ತು. ಈಗ ಈ ಕರುಗಳಿಗೆ ಹಾಲು ಎಷ್ಟು ಕೊಡಬೇಕು, ನೀರು ಎಷ್ಟು ಕೊಡಬೇಕು? ಕರೆಕ್ಟ್, ಹೌದು. ಈಗ ನೋಡಿ, ಕರುಗಳಿಗೆ ಮೊದಲ 3 ತಿಂಗಳು ಇವಾಗ ಇಲ್ಲಿ ಸ್ವಲ್ಪ ದೊಡ್ಡ ಕರುಗಳಿವೆ, ಇದಕ್ಕೆ ಆಲ್ರೆಡಿ ನಾವು ಮೇವನ್ನ ಮಾಡಿದ್ವಿ. ಆ ಶೆಡ್ಡಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇತ್ತು ಕರುಗಳೇನು. 2.5 ತಿಂಗಳು ತನಕ ಯಾವುದೇ ಕಾರಣಕ್ಕೂ ನಾವು ಹುಲ್ಲನ್ನ ತಿನ್ಸೋದಿಲ್ಲ. ಅದಕ್ಕೆ ಕರುಗಳಿಗೆ ಹುಲ್ಲು ತಿನ್ನಿಸಬಾರ್ದು. ಹುಲ್ಲನ್ನ ತಿಂದು ಅರಗಿಸ್ಕೊಳ್ತಕ್ಕಂಥ ಹೊಟ್ಟೆ ಅದರಲ್ಲಿ ಡೆವಲಪ್ ಆಗಿರೋದಿಲ್ಲ, ಬರೀ ಪ್ರೋಟೀನ್ ಅರಗಿಸ್ಕೊಳ್ತಕ್ಕಂಥ ಹೊಟ್ಟೆ ಮಾತ್ರ ಅದರಲ್ಲಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಪ್ರಾರಂಭಿಕ ಆಹಾರ ಕರುಗಳಿಗೆ ಹಾಲು ಮತ್ತೆ ನೀರನ್ನ ಯಥೇಚ್ಛವಾಗಿ ಕೊಡ್ತೀವಿ. ಅಂದ್ರೆ ನೀರನ್ನ ಯಥೇಚ್ಛವಾಗಿ ಅದೆಷ್ಟು ಕುಡಿಯುತ್ತೋ ಅಷ್ಟು ಕುಡಿಬಹುದು. ಪ್ರಾರಂಭಿಕ ಆಹಾರವನ್ನ ಯಾವ ರೀತಿ ಕೊಡ್ತೀವಿ ಅಂತಂದ್ರೆ,
ಮೊದಲನೇ 15 ದಿವಸ 50-50 ಗ್ರಾಮ್, ಬೆಳಗ್ಗೆ 50 ಗ್ರಾಮು, ಸಾಯಂಕಾಲ 50 ಗ್ರಾಮು. ಪ್ರತಿ 15 ದಿವಸಕ್ಕೆ 50-50 ಗ್ರಾಮ್ 50-50 ಗ್ರಾಮ್ ಜಾಸ್ತಿ ಮಾಡ್ತಾ ಹೋಗ್ತೀವಿ. ಅಲ್ಲ, ಪ್ರಾರಂಭಿಕ ಆಹಾರವನ್ನು ಹೌದು, ಮೆಕ್ಕೆಜೋಳ ಮತ್ತೆ ಹಿಂಡಿ ನುಚ್ಚು ಜೊತೆಗೆ ಖನಿಜ ಮಿಶ್ರಣ ಸೇರಿಸ್ಬಿಟ್ಟು ಅದನ್ನು ಮಾಡಿರ್ತೀವಿ. ಅದನ್ನ ನಾವು ತರಬೇತಿನಲ್ಲಿ ಹೇಳ್ಕೊಡ್ತೀವಿ, ಅದನ್ನ ಯಾವ ರೀತಿ ನೀವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಹಾಲು ಎಷ್ಟು ಕೊಡಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಕರುಗಳು ಹುಟ್ಟಿದಾಗ ಒಂದು 30 kg ಅದು ತೂಗ್ತಾ ಇದೆ ಅಂತಂತಂದ್ರೆ ಬೆಳಗ್ಗೆ 3 ಲೀಟ್ರ್, ಸಾಯಂಕಾಲ 3 ಲೀಟ್ರ್ ಹಾಲು ಬೇಕು ಅದಕ್ಕೆ. ಬೆಳಗ್ಗೆ 3 ಲೀಟ್ರ್, ಸಾಯಂಕಾಲ 3 ಲೀಟ್ರ್ 1 ತಿಂಗಳು ತನಕ ಕೊಡ್ತೀವಿ. 2ನೇ ತಿಂಗಳಿಗೆ 1 ಲೀಟ್ರ್ ಕಮ್ಮಿ ಮಾಡ್ತೀವಿ. ಯಾಕೆಂದ್ರೆ ನಾವು ಪ್ರಾರಂಭಿಕ ಆಹಾರನ 15 ದಿವಸಕ್ಕೆ 50-55 ಗ್ರಾಮ್ ನಾವು ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಅದಕ್ಕೆ 2 ಲೀಟ್ರ್ ಕೊಡ್ತೀವಿ. 3ನೇ ತಿಂಗಳಲ್ಲಿ 1 ಲೀಟ್ರ್ ಕೊಡ್ತೀವಿ. ಬೆಳಿಗ್ಗೆ 1 ಲೀಟ್ರ್, ಸಾಯಂಕಾಲ 1 ಲೀಟ್ರ್ ಮಾತ್ರ ಹಾಲು ಕೊಡ್ತೀವಿ. ಸೊ ಅವಾಗ ನಾವು ಪ್ರಾರಂಭಿಕ ಆಹಾರವನ್ನು ಜಾಸ್ತಿ ಮಾಡ್ತಾ ಇರ್ತೀವಿ. ಸೊ ಕೊನೆಗೆ 2.5 ತಿಂಗಳ ನಂತರ ಏನು ಮಾಡ್ತೀವಿ, ಸ್ವಲ್ಪ ಪ್ರಮಾಣದಲ್ಲಿ ಹುಲ್ಲನ್ನು ಅದಕ್ಕೆ ತಿನ್ನಿಸೋದಕ್ಕೆ ಶುರು ಮಾಡ್ತೀವಿ. ಆ ಪ್ರಾರಂಭಿಕ ಆಹಾರ ಆ ಹುಲ್ಲನ್ನು ಅರಗಿಸ್ಕೊಳ್ತಕ್ಕಂಥ ಹೊಟ್ಟೆ ಏನು ಕರಿತೀವಲ್ಲ ನಾವು, ಮೊದಲನೇ ಹೊಟ್ಟೆ ರುಮೆನ್ ಅಂತ ಕರಿತೀವಲ್ವಾ, ಅದನ್ನ ಡೆವಲಪ್ ಮಾಡೋದಕ್ಕೆ ಸಹಕಾರಿ ಆಗುತ್ತೆ ಅದು. ಸೊ ಅದಕ್ಕೋಸ್ಕರ ನಾವು ಪ್ರಾರಂಭಿಕ ಆಹಾರ ಕೊಡಬೇಕು. ಈಗ ರೈತರದ್ದು ಕಂಪ್ಲೇಂಟ್ ಏನಂತ ಅಂದ್ರೆ, ಈಗ ನೀವು ಹೇಳಿದ್ರಿ 6 ಲೀಟರ್ ಹಾಲು ಅಂತ ಹೇಳಿದ್ರಿ ಒಂದು ಕರುಕ್ಕೆ ಪರ್ ಡೇ. ಬಟ್ 6 ಲೀಟರ್ ಹಾಲು ನಾವು ಒಂದು ಕರು ಕೊಟ್ಬಿಟ್ರೆ ನಮ್ ಕಮರ್ಷಿಯಲ್ ಆಗಿ ಏನು ಉಳಿಯಲ್ಲ ಹಾಲಿಂದ, ಹಸುಗಳಿಂದ ಕಂಪ್ಲೇಂಟ್. ಹೌದು, ಏನಕ್ಕೆ ನೋಡಿ, ಅಷ್ಟು ಮೊದಲನೇ ತಿಂಗಳು ಮಾತ್ರ ನಾವು 6 ಲೀಟರ್ ಹಾಲನ್ನ ಹಸುಗಳಿಗೆ ಕೊಡ್ತೀವಿ, ಆಯ್ತಾ. ಸೊ ಅದನ್ನ ನೀವು ಕರುಗಳ ಸಾಕಾಣಿಕೆನೇ ಬೇರೆ ಬಿಸ್ನೆಸ್ ತರ ಯೋಚನೆ ಮಾಡಬೇಕು. ಇವಾಗ 24 ತಿಂಗಳಿಗೆ ಅದು ಹಸುವಾಗಿ ಮಾರ್ಪಡುತ್ತೆ. ನೀವು ಸರಿಯಾದ ರೀತಿಯಲ್ಲಿ ಒಂದು ಕರುನ ಸಾಕಿದ್ರೆ 24 ತಿಂಗಳ ಒಳಗಡೆನೆ, ಬಹುಶಃ ಕೆಲವು ಟೈಮ್ 20 ತಿಂಗಳಿಗೆ ಕರು ಹಾಕಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. 9 ತಿಂಗಳು 10 ತಿಂಗಳಿಗೆ ಅದು ಸೆಮೆನ್ ತಗೊಳುತ್ತೆ, ಅಲ್ಲಿಂದ 9 ತಿಂಗಳಿಗೆ ಅದು ಕರು ಹಾಕುತ್ತೆ, 19-20 ತಿಂಗಳೊಳಗಡೆ ಅದು ಕರು ಹಾಕ್ಬಿಡುತ್ತೆ. ಸೊ 24 ತಿಂಗಳು ಅಂತಲೇ ಇಟ್ಕೊಳ್ಳಿ. 24 ತಿಂಗಳಿಗೆ ಹಸು ಆಯ್ತು ಅಂದ್ರೆ 24 ತಿಂಗಳು ನೀವು ಸಾಕೋದಕ್ಕೆ ಕನಿಷ್ಠ ಅಂದ್ರೂ ಕೂಡ 30,000-40 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ನೀವು. ಇನ್ವೆಸ್ಟ್ಮೆಂಟ್ ಅದು. 30,000-40 ಸಾವಿರ ರೂಪಾಯಿ ನೀವು ಇನ್ವೆಸ್ಟ್ ಮಾಡಿ 24 ತಿಂಗಳು ಸಾಕಿದ್ರೆ ಅದು ಒಂದು ಹಸುವಾಗಿ ಮಾರ್ಪಡುತ್ತಲ್ಲ, ಕನಿಷ್ಠ ಅಂದ್ರೆ 80 ಸಾವಿರ ರೂಪಾಯಿ ಹೋಗುತ್ತೆ. ಅದ್ರ ಬೆಲೆ ಕನಿಷ್ಠ ಅಂದ್ರೆ 80 ಸಾವಿರ ರೂಪಾಯಿ ಇರುತ್ತೆ. ಬ್ರೀಡ್ ಚೆನ್ನಾಗಿತ್ತು ಅಂತಂದ್ರೆ 1,20,000 ರೂಪಾಯಿ ಹೋಗುತ್ತೆ ಇವತ್ತಿನ ದಿವಸ. ಸೊ ನೀವು ಪ್ರಪಂಚದಲ್ಲಿ ಯಾವ ಬ್ಯಾಂಕಲ್ಲಿ ನಿಮ್ಮ RD ಅಕೌಂಟಲ್ಲಿ 2 ವರ್ಷಕ್ಕೆ ಡಬಲ್ ಆಗ್ತಕ್ಕಂಥ ಉದಾಹರಣೆ ಇದೆ? ಯಾವುದೂ ಇಲ್ಲ. ಮಿನಿಮಮ್ 7 ವರ್ಷ ಬೇಕು ಅಲ್ವಾ? 2 ವರ್ಷಕ್ಕೇನೆ ಅದು ನೀವೇನು FD ಮಾಡಿರೋದಿಲ್ಲ, ಒಂದೇ ಸತಿ FD ಇಟ್ಟಿರೋದಿಲ್ಲ ಕರುಗಳಿಗೆ, ತಿಂಗಳ ನೀವು ಖರ್ಚು ಮಾಡೋದು, ಹೌದಾ? ಆ RD ದುಡ್ಡು ನಿಮಗೆ 2 ವರ್ಷದಲ್ಲಿ ಡಬಲ್ ಆಗೋದು ಅಂದ್ರೆ ಕರು ಸಾಕಾಣಿಕೆಯಿಂದ ಮಾತ್ರ. ಬ್ರೀಡ್ ಚೆನ್ನಾಗಿತ್ತು ಅಂದ್ರೆ ಟ್ರಿಬಲ್ ಆಗುತ್ತೆ ಅಮೌಂಟ್, 1,20,000 ರೂಪಾಯಿ ತನಕಲೂ ಹೋಗ್ತವೆ ಹಸುಗಳು. ಡಿಪೆಂಡ್ ಆಗುತ್ತೆ. ಕನಿಷ್ಠ 80,000 ರೂಪಾಯಿಗೆ ನೀವು ಅದನ್ನ ಮಾರಾಟ ಮಾಡ್ಬೋದು. ಈಗ ಅಕ್ಷಯ ಕಲ್ಪದಲ್ಲಿರೋ ಕರುಗಳನ್ನೆಲ್ಲ ಇಲ್ಲೇ ನಿಮ್ಮ ಕೊಟ್ಟಿಗೆಗೆ ಯೂಸ್ ಮಾಡ್ತೀವಿ. ಹೌದು. ನಾವು ರೈತರುಗಳಿಗೂ ಅಷ್ಟೇ ಹೇಳೋದು, ಯಾವುದೇ ಕಾರಣಕ್ಕೂ ಕರುಗಳನ್ನ ಮಾರಾಟ ಮಾಡಬಾರ್ದು. ಕೆಲವರು ಹಾಲು ಹಾಕಬೇಕು, ಖರ್ಚಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಕರುಗಳನ್ನ ಮಾರಾಟ ಮಾಡ್ಬಿಡ್ತಾರೆ, ಹಾಲು ಉಳಿತಾಯ ಮಾಡಬೇಕು ಅಂತ ಅಂದ್ಬಿಟ್ಟೆ. ಬಟ್ ಅದು ಮುಂದೆ ನಮಗೊಂದು ಆಸ್ತಿ ಆಗುತ್ತೆ ಅಂತ ಯೋಚನೆ ಮಾಡಲ್ಲ. ಅದು ಒಳ್ಳೆ ಆಸ್ತಿ ಆಗುತ್ತೆ. ಅವ್ರ ಕರುಗ ಅದು ಅವ್ರ ಶೆಡ್ಗೆನೆ ಒಂದು ಎಲ್ಲ ಇತಿಹಾಸ ಗೊತ್ತಿರ್ತಕ್ಕಂಥ ಒಂದು ಹಸು ಬರುತ್ತೆ. ಈಗ ನಾವೆಲ್ಲಿಂದಲೋ ಒಂದು ಹಸು ತಗೊಂಡ್ಬರ್ತೀವಿ ಅಂತಂದ್ರೆ ಆ ಹಸುದು ಎಲ್ಲಿ ಹುಟ್ಟಿತ್ತೋ, ಅದು ಎಷ್ಟು ಗಿಣ್ಣ ಹಾಲು ಕುಡ್ದಿತ್ತೋ, ಆ ಕರು ಹುಟ್ಟಿದಾಗ ಏನೇನು ಕ್ರಮ ಕೈಗೊಂಡಿದ್ರೋ ಇಲ್ವೋ ನಮ್ಗೇನು ಗೊತ್ತಿರೋದಿಲ್ಲ ಅಲ್ವಾ? ಅಂತ ಹಸುಗಳನ್ನ ತಂದು ಸಾಕಿ ರಿಸಿಪ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮನೇಲಿ ಹುಟ್ಟಿದ ಕರುಗೆ ನಮ್ಗೆಲ್ಲ ಗೊತ್ತಿರುತ್ತೆ. ನಾವು ನಮ್ಮನೆ ಮಗು ಅಂತ ನಾವು ಸಾಕಿರ್ತೀವಿ ಅದನ್ನ. ಸೊ ನಮ್ಮನೇಲಿ ಹಸು ಆದ್ರೆ ನಮಗೆ ಲಾಭ ಜಾಸ್ತಿ. ಸರ್ ಹೇಳಿ ಸರ್, ಈ 3 ಭಾಗಗಳು ಮಾಡ್ಕೊತಾ ಇದ್ದಾರೆ ಸೈಲೇಜ್. ಕರೆಕ್ಟ್. ಏನಕ್ಕೆ ಅಂದ್ರೆ ನಾವಿಲ್ಲಿ ಸಾಕಷ್ಟು ಪ್ರಯೋಗಗಳನ್ನ ಮಾಡ್ತಾ ಇರ್ತೀವಿ. ಜೊತೆಗೆ ಎಲ್ಲ ಹಂತದಲ್ಲಿರ್ತಕ್ಕಂಥ ಹಸುಗಳು ಕೂಡ ಒಂದೇ ಆಹಾರ ಅಲ್ಲ. ಅಂದ್ರೆ ಕರು ಹಾಕಿದ ಮೊದಲನೇ ಹಂತದಲ್ಲಿ ಅಂದ್ರೆ ಮೊದಲ 3 ತಿಂಗಳಲ್ಲಿ ಅದಕ್ಕೆ ಬೇರೆ ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ನಂತರದಲ್ಲಿ ಕರು ಹಾಕಿದ ಆ 3 ತಿಂಗಳು ಆದ್ಮೇಲೆ ಆಹಾರ ಪದ್ಧತಿನೇ ಬೇರೆ ಇರುತ್ತೆ. ಸೊ ಅದರಿಂದ ನಾವು ಒಂದೇ ಆಹಾರನ ಕೊಡೋದಕ್ಕಾಗಲ್ಲ. ಯಾಕೆಂದ್ರೆ ಕರು ಹಾಕಿದ 3 ತಿಂಗಳ ನಂತರ ಹಾಲಿನ ಇಳುವರಿ ಕಮ್ಮಿ ಆಗುತ್ತೆ, ಅದಕ್ಕೆ ಪ್ರೋಟೀನ್ ಅಂಶ ಜಾಸ್ತಿ ಬೇಕಿರೋದಿಲ್ಲ, ಅದಕ್ಕೆ ಬರೀ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಜಾಸ್ತಿ ಬೇಕಾಗಿರುತ್ತೆ. ಸೊ ಬಟ್ ಅದೇನಾದ್ರೂ ಬಂದ್ಬಿಟ್ಟು ಈ ಪ್ರೋಟೀನ್ ಅಂಶ ಜಾಸ್ತಿ ಇರತಕ್ಕಂಥ ಆಹಾರವನ್ನು ತಿಂದ್ರೆ ನಮಗೂ ನಷ್ಟ, ಅದಕ್ಕೆ ಅವಶ್ಯಕತೆನೂ ಇರೋದಿಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಇಲ್ಲೇ ಭಾಗಗಳನ್ನ ಮಾಡ್ಕೊಳ್ತೀವಿ. ನಮ್ಮ ಶೆಡ್ಡಲ್ಲೂ ಕೂಡ ಭಾಗಗಳನ್ನ ಮಾಡಿದೀವಿ, ಮಧ್ಯೆ ಒಂದು ಗೇಟ್ ಹಾಕಿದೀವಿ, ಒಂದು ಬೇಲಿ ಹಾಕಿದೀವಿ. ಆ ಕಡೆನೇ ಬೇರೆ ಹಸುಗಳಿದೆ, ಬೇರೆ ಹಂತದ ಈ ಕಡೆನೇ ಬೇರೆ ಹಂತದ ಹಸುಗಳಿದೆ. ಇದಕ್ಕೆ ಬೇರೆ ಆಹಾರ ಪದ್ಧತಿ, ಅದಕ್ಕೆ ಬೇರೆ ಆಹಾರ ಪದ್ಧತಿ. ಸೊ ಇದನ್ನ ರೈತರು ಫಾಲೋ ಮಾಡಬೇಕು. ಇಲ್ಲ ಅಂದ್ರೆ ಅವ್ರಿಗೆ ತುಂಬಾ ನಷ್ಟ ಆಗ್ಬಿಡುತ್ತೆ. ಈಗ ಕೆಲವು ಪ್ರೆಗ್ನೆಂಟ್ ಇರ್ತವೆ ಹಸುಗಳು, ಅಂದ್ರೆ ಗರ್ಭ ಧರಿಸಿರುತ್ತವೆ, ಹಾಲು ಬರ್ತಾ ಇರಲ್ಲ. ಅಂತ ಹಸುಗಳಿಗೆ ಹಾಲು ಬರ್ತಕ್ಕಂಥದ್ದು ಏನಾದ್ರು ಕೊಟ್ಟರೆ ಮಾತ್ರ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ ನೋಡಿ, ಸೈಲೇಜನ್ನು ಇದು TMRನ ಯಾವ ರೀತಿ ಮಾಡಬೇಕು ಅಂತ, ಸಂಪೂರ್ಣ ಮಿಶ್ರಿತ ಆಹಾರನ ಯಾವ ರೀತಿ ಮಾಡಬೇಕು ಅಂತ. ಸೊ ಇದರಲ್ಲಿ ನಾವು ಫಸ್ಟ್ ಸೈಲೇಜ್ ಹಾಕೊಂಡ್ವಿ. ಇಲ್ಲೊಂದು ಪ್ರಯೋಗಕ್ಕೋಸ್ಕರ ನಾವು ಹಸಿರು ಮೇವನ್ನ ಕೊಡ್ತಾ ಇಲ್ಲ, ಇಲ್ಲಿ ಪ್ರಯೋಗ ಮಾಡ್ತಾ ಇರೋದ್ರಿಂದ. ಸೊ ಹಸಿರು ಮೇವನ್ನ ಕೊಡದಲೆ
ಬರೀ ಸೈಲೇಜ್ ಅಲ್ಲನ್ನೇ ಕೊಟ್ರೆ, ಯಾಕಂದ್ರೆ ಕೆಲವು ಸಂದರ್ಭದಲ್ಲಿ ಬೇಸಿಗೆನಲ್ಲಿ ಅಥವಾ ಚಳಿಗಾಲದಲ್ಲಿ ರೈತರ ಹತ್ರ ಹಸಿ ಮೇವು ಸಿಗೋದಿಲ್ಲ. ಅವಾಗ ಅವ್ರಿಗೂ ಒಂದ್ ವೇಳೆ ಬರೀ ಸೈಲೇಜ್ ಅನ್ನ ಕೊಟ್ರೆ ಏನಾದ್ರು ಪರಿಣಾಮ ಬೀರುತ್ತಾ ಅನ್ನೋದನ್ನ ಚೆಕ್ ಮಾಡ್ಬೇಕು ನಾವು ಇವಾಗ. ಸೊ ಅದನ್ನ ನಾವು ರೈತರು ನೀವು ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ, ನಾವಿಲ್ಲಿ ಮಾಡಿ ನಂತರ ಅದನ್ನ ನಾವು ರೈತರಿಗೆ ಹೇಳಬೇಕಾಗುತ್ತೆ. ಸೊ ಅದಕ್ಕೆ ಬರೀ ಸೈಲೇಜ್ ಅನ್ನೇ ನಾವು ಕೊಟ್ಟು ಅದ್ರ ಜೊತೆಗೆ ಇದು ಅಕ್ಷಯ ಕಲ್ಪನೆ ಇದನ್ನ ತಯಾರು ಮಾಡಿರ್ತಕ್ಕಂಥದ್ದು ಇದಕ್ಕೆ, ಆಯ್ತಾ. ಇದರಲ್ಲಿ ಸಾಸಿವೆ ಹಿಂಡಿ ಇದೆ, ಸಾಸಿವೆ ಹಿಂಡಿ ಜೊತೆಗೆ ಮೆಕ್ಕೆಜೋಳದ ನುಚ್ಚಿದೆ, ಜೊತೆಗೆ ಇದಿದೆ ಯಾವುದು ಖನಿಜ ಮಿಶ್ರಣ ಇದೆ. ಅದ್ರ ಜೊತೆಗೆ ಸ್ವಲ್ಪ ಕಡಲೆಕಾಯಿ ಹಿಂಡಿ ಪುಡಿ ಮತ್ತೆ ಸೋಯಾ ಹಿಂಡಿ ಪುಡಿನೂ ಕೂಡ ಇದೆ. ಇದಕ್ಕೆ ನಾವು ಪ್ರೋಮಿನ್ ಪ್ಲಸ್ ಗೋಲ್ಡ್ ಅಂತ ನಾವು ಕರಿತೀವಿ. ಹೌದೇನಪ್ಪ, ಪ್ರೋಮಿನ್ ಪ್ಲಸ್ ಗೋಲ್ಡ್ ಆಗ್ತಾ ಇರೋದು, ಪ್ರೋಮಿನ್ ಪ್ಲಸ್ ಗೋಲ್ಡ್ ಅಂತ ಕರಿತೀವಿ. ಸೊ ಇದರಲ್ಲಿ ಪ್ರೋಟೀನ್ ಅಂಶ ಸಾಕಷ್ಟು ಇರುತ್ತೆ. ಸೊ ಇದನ್ನ ಬಿಟ್ರೆ ಬೇರೆ 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 ಬೂಸ್ಗಳನ್ನ ಬೇರೆ ಬೇರೆ ಇದನ್ನ ಪದಾರ್ಥಗಳನ್ನ ಕೊಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಸೈಲೇಜ್ ಮೇಲೆ ಯಾಕೆ ಹರಡಬೇಕು ಅಂತಂದ್ರೆ ಇದರಲ್ಲಿ ತೇವಾಂಶ ಇರುತ್ತೆ ಸ್ವಲ್ಪ. ಸೊ ಇದನ್ನ ಇದಕ್ಕೆ ಇದ್ ಮಾಡಿದಾಗ ಅಂಟಿಸಿದಾಗ ಇದಕ್ಕೆ ಮೆತ್ಕೊಳ್ಳುತ್ತೆ ಈಸಿಯಾಗಿ. ಇಲ್ಲ ಅಂತಂದ್ರೆ ಮೆತ್ಕೊಳ್ದಲ್ಲೇ ಇದ್ರೆ ಏನಾಗುತ್ತೆ ಅಂತಂದ್ರೆ ಆ ಹಸುಗಳು ಅದನ್ನ ತಳ್ಬಿಟ್ಟು ಪಕ್ಕಕ್ಕೆ ಬರೀ ಹಿಂಡಿ ಅಂಶ ಮಾತ್ರ ಆರಿಸ್ಕೊಂಡು ತಿನ್ನುತ್ತೆ. ಅದಕ್ಕೆ ಆಯ್ಕೆಗೆ ನಾವು ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಸೊ ಇದು ನೋಡಿ, ಇದು ಮಿಲೆಟ್ ಹಸ್ಕ್ ಅಂತ ಅಂದ್ರೆ ಇದನ್ನ ನಾವಿಲ್ಲಿ ಒಣಹುಲ್ಗೋಸ್ಕರ ಒಣಹುಲ್ಲಿಗೆ ಬದಲಿಯಾಗಿ ಬಳಸ್ತಾ ಇದೀವಿ. ಒಣಹುಲ್ಲು ಅತ್ಯವಶ್ಯಕ. ಹಾಲಿನಲ್ಲಿ ಫ್ಯಾಟ್ ಅಂಶ ಬೇಕು ಅಂತಂದ್ರೆ ಒಣಹುಲ್ಲಿನ ಅವಶ್ಯಕತೆ ಇದ್ದೇ ಇರುತ್ತೆ, ಆಯ್ತಾ. ಆ ಒಣಹುಲ್ಲಿ ಬದಲಿಗೆ ಮಿಲೆಟ್ ಹಸ್ಕ್. ಸೊ ಇದನ್ನು ಕೂಡ ಒಂದು ಪ್ರಯೋಗ. ಇವಾಗ ನಮಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ರಾಗಿ ಹುಲ್ಲು ನಮಗೆ ರೇಟ್ ಜಾಸ್ತಿ ಬಿದ್ದ್ಬಿಡುತ್ತೆ. ನಾವಿಲ್ಲಿ ರೈತರಿಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಬಗ್ಗೆನೂ ಕೂಡ ನಾವು ಹೇಳಬೇಕು, ಅಂದ್ರೆ ಉತ್ಪಾದನೆ ವೆಚ್ಚ ಕಮ್ಮಿ ಮಾಡೋದ್ರ ಬಗ್ಗೆನೂ ಕೂಡ ಮಾತನಾಡಬೇಕು. ಒಂದ್ ವೇಳೆ ರಾಗಿ ಹುಲ್ಗಿಂತ ನಮಗೆ ಈ ಒಂದು ಸಿರಿಧಾನ್ಯದ ಹೊಟ್ಟು ಕಮ್ಮಿ ಸಿಗುತ್ತೆ ಅಂತಂದ್ರೆ ಅದನ್ನು ಕೂಡ ನಾವು ನಾರಿನ ಅಂಶದ ಬದಲಾಗಿ ಅಂದ್ರೆ ರಾಗಿ ಹುಲ್ಲಿನ ಬದಲಾಗಿ ಇದನ್ನು ಉಪಯೋಗಿಸಬಹುದು, ಆಯ್ತಾ. ಸಿರಿಧಾನ್ಯದ ಹೊಟ್ಟಿದು, ಆಯ್ತಾ. ಸೊ ಇಲ್ಲ ಅಂತಂದ್ರೆ ನಾವು ಆವಾಗಲೇ ಹೇಳಿದೆ, ಮೇವಿನಲ್ಲಿ ನಾವು 4 ತರದ ವೆರೈಟಿನ ನಾವು ರೆಕಮೆಂಡ್ ಮಾಡ್ತೀವಿ ರೈತರಿಗೆ ಅಂತ. ಅದರಲ್ಲಿ ಒಂದು BNH 14 ಅಂತಕ್ಕಂಥದ್ದು ಒಂದು ಮೇವಿನ ವೆರೈಟಿ. ಅದರಲ್ಲಿ ಕಡ್ಡಿ ಕಮ್ಮಿ ಇರುತ್ತೆ, ಗರಿಗಳು ಜಾಸ್ತಿ ಇರುತ್ತೆ. ಅದನ್ನ ಕಟ್ ಮಾಡಿ ಒಣಗಿಸಿ ಇಟ್ಕೊಂಡ್ರೆ ನಮಗೆ ಅದು ಉತ್ಕೃಷ್ಟವಾದಂಥ ಒಣಮೇವಾಗುತ್ತೆ. ಸೊ ರಾಗಿ ಹುಲ್ಲು ಮತ್ತೆ ಇದು ಮಿಲೆಟ್ ಹಸ್ಕಿನ ಬದಲಾಗಿ ಅದನ್ನು ಉಪಯೋಗಿಸಿದ್ರೆ ನಮಗೆ ಇನ್ನೂ ಕೂಡ ನಮಗೆ ಉತ್ಪಾದನೆ ವೆಚ್ಚ ಕಮ್ಮಿ ಆಗುತ್ತೆ. ಈಗ ಇದು ಎಷ್ಟೆಷ್ಟು ಪ್ರಮಾಣದಲ್ಲಿ ಅಂತ ಸರ್? ಅದಕ್ಕೆ ಅದನ್ನ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಪ್ರಮಾಣನ ನಮಗೆ ಇಲ್ಲಿ ಹಸುಗಳ ಹಂತ ಯಾವ ಹಂತ ಇರುತ್ತೋ ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಸೊ ಅದಕ್ಕೆ ರೈತರಲ್ಲಿ ತರಬೇತಿಗೆ ಬಂದ್ರೆ ಸೊ ಅವ್ರು ಅದನ್ನ ಇಲ್ಲಿಂದ ಬಂದು ಅವ್ರದನ್ನ ನಾವು ತಿಳ್ಕೊಂಡು ಹೋಗ್ಬೋದು. ಒಂದೇ ಹಸುಗೆ ಅಂತ ಹೇಳಕ್ಕಾಗಲ್ಲ. ನಾವೀಗ ಯಾವುದೋ ಒಂದು ಪ್ರಮಾಣ ಹೇಳ್ತೀನಿ ಅಂತಂದ್ರೆ ಅವ್ರ ಮನೇಲಿ ಇರ್ತಕ್ಕಂಥ ಹಸುಗೆ ಅವ್ರು ಆ ಪ್ರಮಾಣವನ್ನೇನಾದ್ರು ಉಪಯೋಗಿಸಿದ್ರೆ ಅವರಿಗೆ ನಷ್ಟ ಆಗುವಂತ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಬಂದಾಗ ಅದನ್ನ ಅವರು ತಿಳ್ಕೊಂಡು ಹೋಗ್ಬೋದು. ನಾನು ಅವಾಗಲೇ ಹೇಳಿದೆ, ಒಂದು ಉದಾಹರಣೆ ಕೊಟ್ಟೆ ನಿಮಗೆ. 25 ಲೀಟರ್ ಹಸು ಹಾಲು ಕೊಡ್ತಕ್ಕಂಥ ಹಸುಗೆ 20 kg ಸೈಲೇಜ್ ಬೇಕು, ಆಯ್ತಾ. ನಮಗೆ 3 kg ಅಷ್ಟು ಒಣಹುಲ್ಲು ಬೇಕು. ಸೊ 5 ರಿಂದ 8 kg ಅಷ್ಟು ಹಸಿ ಹುಲ್ಲು ಬೇಕು. ಈಗ ಹಸಿ ಹುಲ್ಲು ಬದಲಿಗೆ ನಾವು ಮತ್ತೆ ಸೈಲೇಜ್ನ ಉಪಯೋಗಿಸ್ತಾ ಇದ್ದೀವಿ. ಆಮೇಲೆ ಅದಕ್ಕೆ ಸೋಡಾ ಬೇಕು, ಬೇಕಿಂಗ್ ಸೋಡಾ ಬೇಕು. ಬೇಕಿಂಗ್ ಸೋಡಾ 50 ಗ್ರಾಮ್ ಒಂದು ಹಸುವಿನ ಲೆಕ್ಕದಲ್ಲಿ ಕೊಡಬೇಕು ನಾವು. ಇವಾಗ ಇದನ್ನು ನಾವು 4 ಹಸುಗೆ ಮಾಡ್ತಾ ಇದೀವಿ ಅಂತಂದ್ರೆ 200 ಗ್ರಾಮ್ ಸೋಡಾ ಹಾಕಿದೀವಿ, ಆ ಥರ. ಸೊ ಈ ಥರ ಮಾಡ್ಕೋಬೇಕು. ಸೊ 4-5 ಹಸು ಒಂದೇ ಹಂತದಲ್ಲಿ ಇದ್ರೆ ಎಲ್ಲದನ್ನು ಒಟ್ಟಿಗೆ ಮಾಡ್ಕೋಬಹುದು. ಅದನ್ನು ತಗೊಂಡಾಗ ಅದ್ರ ಮುಂದಕ್ಕೆ ಹಾಕ್ಬೋದು.